ಕರ್ನಾಟಕದ ಪಾಲಿನ ತೆರಿಗೆ ಹಣ ಬಿಡುಗಡೆಯಾಗಿದೆ. ಎಷ್ಟಾಗಿದೆ, ಬೇರೆ ಬೇರೆ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ನಾವು. ಈ ಹಿಂದೆ ಡಿಸೆಂಬರ್ನಲ್ಲಿ ರಿಲೀಸ್ ಆಗಬೇಕಾಗಿತ್ತು ನಮ್ಮ ಪಾಲಿನ ತೆರಿಗೆ ಹಣ, ಅಂದರೆ ಕೇಂದ್ರ ಸರ್ಕಾರದಿಂದ. ಈಗ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಒಟ್ಟು 28 ರಾಜ್ಯಗಳಿಗೆ ಈ ಹಣ ಈಗ ಬಿಡುಗಡೆಯಾಗಿದೆ. ಕರ್ನಾಟಕದ ಪಾಲಿಂದು 6,310 ಕೋಟಿ ಹಣ ಬಿಡುಗಡೆಯಾಗಿದೆ. ಉತ್ತರ ಪ್ರದೇಶ ಅತಿ ಹೆಚ್ಚು, ಅಲ್ಲಿ ಸುಮಾರು 31,000 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಆಂಧ್ರ ಪ್ರದೇಶ 7,000, ತಮಿಳುನಾಡು 7,000, ಹೀಗೆ ಮಹಾರಾಷ್ಟ್ರ 10,000. ಅತಿ ಚಿಕ್ಕ ರಾಜ್ಯಗಳು ಗೋವಾ, ಅಸ್ಸಾಮು, ಅಲ್ಲಿ 600 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಬಟ್ ಈಗ ರಾಜ್ಯ ಸರ್ಕಾರವು ಕೂಡ, ಅದರಲ್ಲೂ ಕಾಂಗ್ರೆಸ್ ನಾಯಕರು ಮತ್ತೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ನೋಡಿ, ನಮ್ಮ ಕರ್ನಾಟಕದ GST ಪಾಲು ಮಹಾರಾಷ್ಟ್ರದ ನಂತರ ಸೆಕೆಂಡ್ ಹೈಯೆಸ್ಟ್ ನಮ್ಮದು. ಜೊತೆಗೆ ಬೆಂಗಳೂರಿನಿಂದಲೂ ಕೂಡ ಸಾವಿರಾರು ಕೋಟಿ ಟ್ಯಾಕ್ಸ್ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ನ್ಯಾಯಯುತವಾಗಿ ನಮ್ಮ ಹಣ, ನಮ್ಮ ಪಾಲನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಇದು ರಾಜಕೀಯ ನಾಯಕರದಲ್ಲೂ ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಹಿಂದೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ಕೆಲವೊಂದಿಷ್ಟು ಸಮಜಾಯಿಷಿಗಳನ್ನು ಕೊಟ್ಟಿದ್ದರು. ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ ಹಣ ಬಿಡುಗಡೆ ಮಾಡ್ತೀವಿ, ಈಗ ಜನಸಂಖ್ಯಾ ನಿಯಂತ್ರಣ ಆಗಿರ್ಬೋದು, ಶಿಶು ಮರಣ ಪ್ರಮಾಣ ಆಗಿರ್ಬೋದು, ಹೀಗೆ ಆ ಮಾನದಂಡದ ಆಧಾರದ ಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅವರು ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ.